ಇಂಥ ಹಿನ್ನೆಲೆಯಿಂದ ಬಂದ ಆನೆಯನ್ನ ಪಳಗಿಸಿ ಅದರಿಂದಲೇ ಬೇರೆ ಆನೆಗಳನ್ನು ಹಿಡಿಯೋ ಕೆಲಸ ಮಾಡಿಸೋದು ಇದು ಎಷ್ಟು ಕಷ್ಟದ ಪ್ರಕ್ರಿಯೆ. ಖಂಡಿತವಾಗಿಯೂ ಕಷ್ಟ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಯಾರಡಾಕ್ಸ್ ಇದೆ. ಹೇಗೆ ನೋಡಿ, ಯಾವ ಪ್ರಾಣಿಯನ್ನ ಸಮಸ್ಯೆ ಅಂತ ಹೇಳಿ ಅದರ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಳ್ತೀವೋ ಅದೇ ಪ್ರಾಣಿಯ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನ ಬಳಸಿ ಅದೇ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ಬರೀ ಪ್ರಶಾಂತನ ಕಥೆಯಲ್ಲ, ಇದು ಮನುಷ್ಯ ಪ್ರಾಣಿ ಸಂಘರ್ಷಣ ನಿರ್ವಹಣೆಯ ಒಂದು ಕಾಂಪ್ಲೆಕ್ಸ್ ಆದ್ರೂ ಪ್ರಾಕ್ಟಿಕಲ್ ಆಗಿ ಸಕ್ಸಸ್ಫುಲ್ ಆದ ಮಾಡೆಲ್. ಸರಿ, ಹಾಗಾದ್ರೆ ಸಕಲೇಶಪುರ ಕಾಡಿಂದ ಸೆರೆ ಹಿಡಿದ ನಂತರ ಅವನನ್ನು ಎಲ್ಲಿಗೆ ಕರ್ಕೊಂಡು ಬಂದ್ರು? ಅವನ ಈ ರೂಪಾಂತರದ ಕೇಂದ್ರ ಬಿಂದು ಯಾವುದು? ಅವನನ್ನು ನೇರವಾಗಿ ಕೊಡಗಿನ ದುಬಾರೆ ಆನೆ ಶಿಬಿರಕ್ಕೆ ತರಲಾಯಿತು. ದುಬಾರೆ? ಹೌದು, ದುಬಾರೆ ಕ್ಯಾಂಪ್ ಈ ಕೆಲಸಕ್ಕೆ ಬಹಳ ಫೇಮಸ್. ಕಾಡಿಂದ ಹಿಡಿದು ತಂದ ಆನೆಗಳಿಗೆ ಪಳಗಿಸಿ ತರಬೇತಿ ನೀಡೋ ಮೇನ್ ಸೆಂಟರ್ ಅದು. ಅಲ್ಲೇ ಪ್ರಶಾಂತನಿಗೆ ಒಬ್ಬ ಕುಮ್ಕಿ ಆನೆ ಆಗೋಕೆ ಬೇಕಾದ ಎಲ್ಲ ಟ್ರೈನಿಂಗ್ ಶುರುವಾಗಿತ್ತು. ಒಂದು ಕಾಡಾನೆಯನ್ನ ಪಳಗಿಸೋದು ಸುಲಭದ ಮಾತಲ್ಲ. ಇದರಲ್ಲಿ ಕೇವಲ ತರಬೇತಿ ಅಷ್ಟೇ ಅಲ್ಲ, ಆ ತರಬೇತಿ ನೀಡೋ ವ್ಯಕ್ತಿಯ ಪಾತ್ರ ಕೂಡ ಬಹಳ ಮುಖ್ಯ ಅಲ್ವಾ? ಖಂಡಿತ. ಪ್ರಶಾಂತನ ಜೀವನದಲ್ಲಿ ಅಂತಹ ಪ್ರಮುಖ ವ್ಯಕ್ತಿ ಯಾರು? ಆ ವ್ಯಕ್ತಿ ಮಾವುತ ಜೆ.ಎ. ಚಿನ್ನಪ್ಪ. ಚಿನ್ನಪ್ಪ? ಹೌದು. ಪ್ರಶಾಂತನನ್ನ ದುಬಾರೆಗೆ ತಂದ ಮೊದಲ ದಿನದಿಂದ ಹಿಡಿದು ಇವತ್ತಿನವರೆಗೂ ಚಿನ್ನಪ್ಪನವರೇ ಅವನ ಮಾವುತರು. ವಾವ್, ಇಷ್ಟು ವರ್ಷಗಳಿಂದ? ಹೌದು. ಅವ್ರ ಜೊತೆ ಕಾವಡಿಯಾಗಿ ಅಂದ್ರೆ ಅಸಿಸ್ಟೆಂಟ್ ಆಗಿ ಚಂದ್ರ ಅನ್ನೋರು ಕೆಲಸ ಮಾಡ್ತಿದ್ದಾರೆ. ಇವರಿಬ್ಬರ ಜೊತೆ ಪ್ರಶಾಂತನ ಬಾಂಡಿಂಗ್ ಇದೆಯಲ್ಲ, ಅದು ತುಂಬಾ ಗಟ್ಟಿಯಾಗಿದೆ. ಹಾಗಾದ್ರೆ ಈ ಆನೆ ಮತ್ತು ಮಾವುತನ ನಡುವಿನ ಸಂಬಂಧ ಅವನ ಸ್ವಭಾವದ ಮೇಲೆ ಪ್ರಭಾವ ಬೀರುತ್ತಾ? ಪ್ರಶಾಂತನ ಹೆಸರಿಗೆ ತಕ್ಕ ಹಾಗೆ ಅವನು ಶಾಂತ ಅಂತಾರಲ್ಲ, ಅದಕ್ಕೆ ಇದು ಒಂದು ಕಾರಣ ಇರಬಹುದಾ? 100ಕ್ಕೆ 100. ಆನೆ ಮತ್ತು ಮಾವುತರ ನಡುವಿನ ಬಾಂಧವ್ಯ ಎಷ್ಟು ಆಳವಾಗಿರುತ್ತೆ ಅನ್ನೋದಕ್ಕೆ ಈ ಜೋಡಿ ಒಂದು ಬೆಸ್ಟ್ ಎಕ್ಸಾಂಪಲ್. ಒಬ್ಬನೇ ಮಾವುತ ದೀರ್ಘಕಾಲ ಒಂದು ಆನೆಯನ್ನು ನೋಡಿಕೊಂಡಾಗ ಅವುಗಳ ನಡುವೆ ಒಂದು ಅದ್ಭುತವಾದ ನಂಬಿಕೆ, ಹೊಂದಾಣಿಕೆ ಬೆಳೆಯುತ್ತೆ. ಮಾವುತನ ಧ್ವನಿ, ಅವನ ಸ್ಪರ್ಶ, ಹೌದು ಹೌದು, ಅವನ ಆದೇಶಗಳಿಗೆ ಆನೆ ಸ್ಪಂದಿಸುವ ರೀತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಪ್ರಶಾಂತನ ಇವತ್ತಿನ ಶಾಂತ ಸ್ವಭಾವಕ್ಕೆ ಚಿನ್ನಪ್ಪನವರ ಜೊತೆಗೇನೆ ಈ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪೇ ಬಹುಮುಖ್ಯ ಕಾರಣ.